ಎಸ್ ನಮಸ್ತೆ ಗೆಳೆಯರೆ. ಹೋದ ಒಂದು ವಿಡಿಯೋದಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನು ನಮಗೆ ಬೇಕಾಗುತ್ತೆ ಹೋಲಿಗೆ ಯಂತ್ರವನ್ನು ಪಡೆದುಕೊಳ್ಳಲು ಅನ್ನೋದರ ಬಗ್ಗೆ ತಿಳಿಸ್ಕೊಟ್ಟಿದೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೋಲಿಗೆ ಯಂತ್ರದಗೋಸ್ಕರ ಯಾವ ರೀತಿಯಾಗಿ ನಾವು ಆನ್ಲೈನ್ ಅಪ್ಲೈಯನ್ನು ಮಾಡಬಹುದು ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಗೆಳೆಯರೆ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇದ್ರೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆ ತಂದ್ರೆ ನಾನು ಈ ತರದ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದೊಂದು ನೋಟಿಫಿಕೇಶನ್ ಅನ್ನು ಬರುವಗೋಸ್ಕರ ನೀವು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಗೆಳೆಯರೆ, ಈ ಒಂದು ಸೈಟ್ ದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಕೊಟ್ಟಿರುತ್ತೇನೆ. ಆ ಒಂದು ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆನ್ಲೈನ್ ಅಪ್ಲೈ ಅನ್ನು ಮಾಡಬಹುದು. ಇಲ್ಲಿ ನೋಡಿ, 2023-24ನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೋಲಿಕೆ ಯಂತ್ರ ಪಡೆಯುವ ಅರ್ಜಿ ಅಂತೇಳಿ ಹೆಡ್ಲೈನ್ ಕೊಟ್ಟಿದ್ದಾರೆ ನೋಡಿ. ಆ ನಂತರ ಅರ್ಜಿದಾರರಿಗೆ ಪ್ರಮುಖ ಸೂಚನೆಗಳು, ಏನೇನು ಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಬೇಕಾಗುತ್ತವೆ ಅನ್ನೋದನ್ನು ಹೋದ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಆ ವಿಡಿಯೋದ ಲಿಂಕು ಕೂಡ ಐ ಬಟನ್ ದಲ್ಲಿ ಕೊಟ್ಟಿರುತ್ತೇನೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ನೋಡಬಹುದು. ಇಲ್ಲಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಬೇಕಾಗುತ್ತೆ. ಆನಂತರ ಜನ್ಮ ದಿನಾಂಕ ನಮೂದಿಸಿರುವ ದಾಖಲಾತಿಗಳು, SSLC ಅಂಕಪಟ್ಟಿ ಅಥವಾ ಇನ್ನಿತರೆ PDF ಫೈಲ್ಗಳು ಬೇಕಾಗುತ್ತವೆ. ಆನಂತರ ಶೈಕ್ಷಣಿಕ ಅರ್ಹತೆ, ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಅಂಕಪಟ್ಟಿ ಪ್ರಮಾಣ ಪತ್ರವನ್ನು PDF ಫೈಲ್ದಲ್ಲಿ ಕೊಡಬೇಕಾಗುತ್ತೆ. ಆನಂತರ ಜಾತಿ ಪ್ರಮಾಣ ಪತ್ರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರವರಿಗೆ ಮಾತ್ರ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆನಂತರ ಪಡಿತರ ಚೀಟಿ PDF ಫೈಲ್ದಲ್ಲಿ ಇರಬೇಕಾಗತ್ತೆ. ಆಯಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹೋಲಿಗೆ ಅಥವಾ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರವನ್ನು ತಗೊಂಡು ನೀವು PDF ಫೈಲ್ದಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆನಂತರ ಸರ್ಕಾರಿ ನೌಕರಿ ಅಥವಾ ಅವರ ಅವಲಂಬಿತ ಅರ್ಜಿ ಸಲ್ಲಿಸಲು ಇರುವುದಿಲ್ಲ ಅಂತೇಳಿ ಕೊಟ್ಟಿರುವಂಥದ್ದು. ಗೆಳೆಯರೆ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕಕ್ಕಾಗಿ ಅಧಿಸೂಚನೆ ಪ್ರತಿಯನ್ನು ಪರಿಶೀಲಿಸಿ ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ನಾವು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಈಗ ಅರ್ಜಿಯನ್ನು ಪ್ರಾರಂಭವಾಗಿವೆ. ಅದ್ರಗೋಸ್ಕರ ಕೋಲಾರ ಜಿಲ್ಲೆ ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಕೋಲಾರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಾಸ್ಟ್ ದಿನಾಂಕ ಶೋ ಆಗುತ್ತೆ. ಇಲ್ಲಿ ಪಾಪಪ್ ಓಪನ್ ಆಗುತ್ತೆ. ಅದನ್ನು ಲಾಸ್ಟ್ ದಿನಾಂಕನ್ನು ನೋಡಿಕೊಂಡು ನೀವು ಆನ್ಲೈನ್ ಅನ್ನು ಅಪ್ಲೈ ಮಾಡಿ. ಆನಂತರ ತಾಲೂಕದ ಹೆಸರು ಕೇಳ್ತಾ ಇದೆ. ಇಲ್ಲಿ ಇದ್ರ ಮೇಲೆ ಸಿಲೆಕ್ಟ್ ಮಾಡಿಕೊಂಡು ಆಯಾ ತಾಲೂಕು ಹೆಸರನ್ನು ನೀವು ಇಲ್ಲಿ ನಮೂದಿಸಿ. ಆನಂತರ ಇಲ್ಲಿ ಅರ್ಜಿದಾರರ ಹೆಸರು ಕೇಳ್ತಾ ಇದೆ. ಇಲ್ಲಿ ನೀವು ಅರ್ಜಿದಾರರ ಹೆಸರನ್ನು ಈ ತರ ಟೈಪ್ ಮಾಡಿ. ನಾನು ಡೆಮೋಗೋಸ್ಕರ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಮಿಡಲ್ ನೇಮ್ ಅನ್ನು ಇಲ್ಲಿ ಅಥವಾ ಗಂಡನ ನೇಮ ಇಲ್ಲಿ ಹಾಕಿ, ಆನಂತರ ಲಿಂಗ ಹೆಣ್ಣು ಅನ್ನೋದು ಒಂದೇ ಇದೆ. ಇದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಇದು ಗಂಡು ಮಕ್ಕಳಿಗೆ ಆನ್ಲೈನ್ ಅಪ್ಲೈ ಅನ್ನು ಮಾಡಲಿಕ್ಕೆ ಬರೋದಿಲ್ಲ. ಡೆಮೋದಗೋಸ್ಕರ ಒಂದು ಹೆಸರನ್ನು ಹಾಕಿದ್ದೇನೆ. ಆನಂತರ ಇಲ್ಲಿ ಲಿಂಗ ಅಂತೇಳಿ ಇದೆ. ಇಲ್ಲಿ ಹೆಣ್ಣನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಜಾತಿ ಪ್ರವರ್ಗ ಅಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಪರಿಶಿಷ್ಟ ಜಾತಿ, ಆನಂತರ ಪರಿಶಿಷ್ಟ ಪಂಗಡ, ಆನಂತರ ಸಾಮಾನ್ಯ, ಜನರಲ್, ಅಲ್ಪಸಂಖ್ಯಾತರು, ಮೈನಾರಿಟಿ, ಇತರೆ ಹಿಂದುಳಿದ ವರ್ಗಗಳು ಅಂತೇಳಿ ಕೊಟ್ಟಿರುವಂತದ್ದು. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರೋ ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರದವರಿಗೆ ಮಾತ್ರ ಅಂತೇಳಿ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ
ಎಲ್ಲವೂ ಕೂಡ ಶೋ ಆಗ್ತಾ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾನ್ಯ, ಅಲ್ಪಸಂಖ್ಯಾತರು, ಇತರೆ ಹಿಂದುಳಿದ ವರ್ಗಗಳು ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಯಾರು ಬೇಕಾದರೂ ಹಾಕಬಹುದು. ಇಲ್ಲಿ ನಾನು ಸಾಮಾನ್ಯ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಆನಂತರ ಹುಟ್ಟಿದ ದಿನಾಂಕವನ್ನು ಈ ರೀತಿಯಾಗಿ ಹಾಕಿ ಹುಟ್ಟಿದ ದಿನಾಂಕವನ್ನು ಹಾಕಿಕೊಂಡು ಆನಂತರ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಈ ರೀತಿ ಮೊಬೈಲ್ ಸಂಖ್ಯೆ ಹಾಕಿ ಆನಂತರ ಇಮೇಲ್ ಅಡ್ರೆಸ್ ಇದ್ರೆ ಇಮೇಲ್ ಅಡ್ರೆಸ್ ಹಾಕಿ, ಇಲ್ಲಂದ್ರೆ ಖಾಲಿನೇ ಬಿಟ್ಬಿಡಿ. ಆನಂತರ ರಾಜ್ಯದ ಹೆಸರು ಇಲ್ಲಿ ಸಿಲೆಕ್ಟ್ ಮಾಡಿಕೊಳ್ಳಿ. ಸಿಲೆಕ್ಟ್ ಮಾಡಿಕೊಂಡು ಇಲ್ಲಿ ಕರ್ನಾಟಕವನ್ನು ಚೂಸ್ ಮಾಡ್ಕೊಳ್ಳಿ. ಆನಂತರ ಜಿಲ್ಲೆಯ ಹೆಸರು ಕೇಳ್ತಾ ಇದೆ. ಇಲ್ಲಿ ಜಿಲ್ಲೆಯ ಹೆಸರನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಸಾಕಷ್ಟು ಜಿಲ್ಲೆಗಳನ್ನು ತೋರಿಸ್ತಾ ಇದೆ, ಆದರೆ ಇಲ್ಲಿ ಕೋಲಾರ ಜಿಲ್ಲೆ ಮಾತ್ರ ತಗೊಳ್ತಾ ಇದೆ. ಅದಕ್ಕೋಸ್ಕರ ಕೋಲಾರನ್ನು ಸಿಲೆಕ್ಟ್ ಮಾಡಿದ್ದೇನೆ. ಕೋಲಾರನ್ನು ಸಿಲೆಕ್ಟ್ ಮಾಡಿಕೊಂಡು ವಿಳಾಸ, ಜಮೀನಿನ ಗುರುತು, ಈ ತರ ವಿಳಾಸವನ್ನು ಕೇಳ್ತಾ ಇದೆ. ಈ ತರ ಒಂದು ಡೆಮೋಗೋಸ್ಕರ ವಿಳಾಸವನ್ನು ಹಾಕ್ತಾ ಇದ್ದೇನೆ. ಈ ತರ ಇಲ್ಲಿ ವಿಳಾಸವನ್ನು ಹಾಕಿಕೊಂಡು ಆನಂತರ ವಿಳಾಸ, ಗ್ರಾಮ, ತಾಲೂಕು, ಜಿಲ್ಲೆ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಮಾಲೂರು ಅಂತೇಳಿ ಹಾಕ್ತೀನಿ. ಆನಂತರ ಪಿನ್ ಕೋಡ್ ಕೇಳ್ತಾ ಇದೆ. ಆಯಾ ಒಂದು ನಿಮ್ಮ ಏರಿಯಾದ ಒಂದು ಪಿನ್ ಕೋಡನ್ನು ಹಾಕಿ ನಿಮ್ಮ ಏರಿಯಾದ ಒಂದು ಪಿನ್ ಕೋಡ್ ಹಾಕಿಕೊಂಡು ಈ ತರ ಇಲ್ಲಿ ಶೈಕ್ಷಣಿಕ ಅರ್ಹತೆಯನ್ನು ಕೇಳ್ತಾ ಇದೆ. ವಿದ್ಯಾ ಅರ್ಹತೆ ಇಲ್ಲಿ ಸಿಲೆಕ್ಟ್ ಮಾಡಿಕೊಂಡು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, 10ನೇ ತರಗತಿಗಿಂತ ಹೆಚ್ಚಿನ ವಿದ್ಯಾರ್ಹತೆ ಅಂತೇಳಿ ಕೇಳ್ತಾ ಇದೆ. ಯಾವುದಿದೆ ಅದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ನಾನು 8th ಅನ್ನು ಸಿಲೆಕ್ಟ್ ಮಾಡಿಕೊಂಡಿದ್ದೇನೆ. ಆನಂತರ ನೀವು ವಿಕಲಚೇತನರಾಗಿದ್ದೀರಾ ಅಂತೇಳಿ ಕೇಳ್ತಾ ಇದೆ. ಇಲ್ಲ ಹೌದು ಅಂತಂದ್ರೆ ನೀವು ವಿಕಲಚೇತನರಾಗಿದ್ದಲ್ಲಿ ಹೌದು ಅಂತೇಳಿ ಸಿಲೆಕ್ಟ್ ಮಾಡಿ, ಇಲ್ಲತ್ತಂದ್ರೆ ಇಲ್ಲ ಅಂತೇಳಿ ಸಿಲೆಕ್ಟ್ ಮಾಡಿ. ಆಯಾ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ ಹೋಲಿಗೆ ಟೈಲರಿಂಗ್ ಮಾಡುತ್ತಿರೋ ಬಗ್ಗೆ ದೃಢೀಕರಣ ಪತ್ರವನ್ನು ಹೊಂದಿದ್ದೀರಾ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಹೌದು ಅಂತೇಳಿ ಹಾಕಿ ಆನಂತರ ಆಯಾ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಆಯಾ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡನ್ನು ಕೊಟ್ಟಿರುವಂಥದ್ದು ಇಲ್ಲಿ ಎಂಟರ್ ಮಾಡಿ. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿದ ನಂತರ ನೀವು ಇಲ್ಲಿ ಸಬ್ಮಿಟ್ ಬಟನ್ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ನಿಮ್ದೊಂದು ಅರ್ಜಿ ಫಾರ್ಮ್ ಅನ್ನು ಫಿಲಪ್ ಆಗುತ್ತೆ. ಈ ತರ ಅರ್ಜಿ ಫಾರ್ಮ್ ಅನ್ನು ಫಿಲಪ್ ಆದ ನಂತರ ಇಲ್ಲಿ ಅಟ್ಯಾಚ್ ಅನೆಕ್ಜರಿ ಅಂತೇಳಿ ಇದೆ ನೋಡಿ. ಇಲ್ಲಿ ಅಟ್ಯಾಚ್ ಅನೆಕ್ಜರಿ ಮೇಲೆ ಕ್ಲಿಕ್ ಮಾಡಗುತ್ತೆ. ಇಲ್ಲಿ ಅನೆಕ್ಜರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ. ಅನೆಕ್ಜರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಕೇಳ್ತಾ ಇದೆ. ಇಲ್ಲಿ ಭಾವಚಿತ್ರವನ್ನು ಸಿಲೆಕ್ಟ್ ಮಾಡಿಕೊಂಡು ಚೂಸ್ ಫೈಲ್ ಮೇಲೆ ಸಿಲೆಕ್ಟ್ ಮಾಡಿ. ಆನಂತರ ಅಥವಾ ಸ್ಕ್ಯಾನರ್ ನಿಮ್ಮ ಹತ್ರ ಇದ್ರೆ ಸ್ಕ್ಯಾನ್ ಮೇಲೆ ಕೂಡ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ನೀವು ಸ್ಕ್ಯಾನ್ ಅನ್ನು ಮಾಡಿಕೊಳ್ಳಬಹುದು. ಆನಂತರ ಜನ್ಮ ದಿನಾಂಕದ ದಾಖಲಾತಿಗಳಿಗೆ ಇಲ್ಲಿ ಸಿಲೆಕ್ಟ್ ಮಾಡಿಕೊಂಡು ಜನ್ಮ ದಿನಾಂಕ ನಮೂದಿಸಿರುವ ದಾಖಲಾತಿಯನ್ನು ಹೀಗೆ ಸಿಲೆಕ್ಟ್ ಮಾಡಿಕೊಂಡು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಜನ್ಮ ದಿನಾಂಕದ ದಾಖಲಾತಿಯನ್ನು ಇಲ್ಲಿಂದ ನೀವು ಅಪ್ಲೋಡ್ ಮಾಡಬಹುದು. ಆನಂತರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಹೋಲಿಗೆ ಟೈಲರಿಂಗ್ ವೃತ್ತಿಯಲ್ಲಿ ಇರುವ ಬಗ್ಗೆ ದೃಢೀಕರಣ ಪತ್ರ ತಗೊಂಡು ನೀವು ಇಲ್ಲಿಂದ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಗೆಳೆಯರೆ, ಇಲ್ಲಿಂದ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ನೀವು ಗ್ರಾಮ ಪಂಚಾಯತಿ ವತಿಯಿಂದ ಕೊಟ್ಟಿರುವಂತಹ ಸರ್ಟಿಫಿಕೇಟ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಬಹುದು. ಆನಂತರ ವಿದ್ಯಾರ್ಹತೆ ಕೇಳ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿದ್ಯಾರ್ಹತೆಯನ್ನು ಸಿಲೆಕ್ಟ್ ಮಾಡಿ. ಆನಂತರ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ದು ಎಜುಕೇಶನ್ ಏನಾಗಿದೆ ಅದರದ ಸರ್ಟಿಫಿಕೇಟ್ ಅನ್ನು ಇಲ್ಲಿಂದ ಅಪ್ಲೋಡ್ ಮಾಡಿಕೊಳ್ಳಬಹುದು. ಆನಂತರ ಪಡಿತರ ಚೀಟಿ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ಸಿಲೆಕ್ಟ್ ಮಾಡಿಕೊಂಡು ಸಿಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪಡಿತರ ಚೀಟಿ ಅಂತೇಳಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಪಡಿತರ ಚೀಟಿಯನ್ನು ಇಲ್ಲಿಂದ ಅಪ್ಲೋಡ್ ಮಾಡಿಕೊಳ್ಳಿ. ಆನಂತರ ಸೇವ್ ಅನೆಕ್ಜರಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಆಗುತ್ತೆ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ತಕ್ಷಣ ರಿಪ್ಲೈಯನ್ನು ಕೊಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್.
ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.